ನಮಸ್ಕಾರ. ನೀವು ಎಷ್ಟೋ ಸತಿ ನೋಡಿದ್ದೀರಾ, ಒಬ್ಬ ಆವ್ರೇಜ್ ಲುಕ್ಕಿಂಗ್ ಹುಡುಗಿ ಅಥವಾ ಹುಡುಗನಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂಗಾತಿ ಸಿಕ್ಕಿರುತ್ತೆ. ಕೆಲವೊಮ್ಮೆ ನಮ್ಗನ್ಸುತ್ತೆ ನಾವು ಎಲ್ಲದರಲ್ಲೂ ಕರೆಕ್ಟಾಗಿದ್ದೀವಿ, ಏನಾದರೂ ಯಾಕೆ ನನಗೆ ಮಾತ್ರ ರೈಟ್ ಪಾರ್ಟ್ನರ್ ಸಿಗ್ತಾ ಇಲ್ಲ, ಪದೇ ಪದೇ ಬರೋರು ಸೇಮ್ ಪ್ಯಾಟ್ರನ್, ಯಾರು ಏನು ಮಾಡಿದ್ರು ಅದ್ರ ಅಪ್ಡೇಟೆಡ್ ವರ್ಷನ್ ಇನ್ನೂ ಸ್ವಲ್ಪ ಕೆಟ್ಟದಾಗೆ ನನ್ನ ಹತ್ರ ನಡ್ಕೊಂಡಿದ್ದಾರೆ ಹೊರತು ಯಾಕೆ ಇವ್ರಿಗೆಲ್ಲ ಇಷ್ಟು ಚೆನ್ನಾಗಿರೋ ಸಂಗಾತಿ ಸಿಗ್ತಾರೆ, ನನಗೆ ಮಾತ್ರ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಒಂದು ಮೇಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಅಂತ ಇದೆ ಅಂತ ಹೇಳಿದ್ರೆ, ಕೆಲವು ಸತಿ ನೋಡಿ, ನಾನು ಒಂದು ರಿಲೇಷನ್ಶಿಪ್ಪಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಏನಿರಲ್ವೋ ಅದನ್ನು ನಾನು ಸಟಲ್ಲಾಗಿ ನನ್ನ ಸಂಗಾತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಎಕ್ಸಾಂಪಲ್, ನನಗೆ ಎಮೋಷ್ನಲ್ ಮೆಚುರಿಟಿ ಇರಲ್ಲ ಅಂತ ಇಟ್ಕೊ, ನನ್ನ ಸಂಗಾತಿಗೆ ಎಮೋಷ್ನಲ್ ಮೆಚುರಿಟಿ ಇದ್ದರೆ ನನಗೆ ಅದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ನನಗೆ ಗಾಲ್ಫ್ ಆಡೋಕ್ಕೆ ಬರಲ್ಲ ಅಥವಾ ಕ್ರಿಕೆಟ್ ಆಡೋಕ್ಕೆ ಬರಲ್ಲ, ನನ್ನ ಸಂಗಾತಿ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿದ್ದಾರೆ ಅಂತ ಹೇಳಿದ್ರೆ ನನಗೆ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ನನ್ನ ಸಂಗಾತಿ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಹೇಳಿದ್ರೆ ನನಗೆ ಅದರಲ್ಲೊಂದು ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಹಾಗೆ ನಾವು ನಮಗೆಲ್ಲದರಲ್ಲೂ ಅಟ್ರಾಕ್ಷನ್ ಏನಕ್ಕಾಗುತ್ತೆ, ಕೆಲವು ಸತಿ ನೀವು ನೋಡಿರ್ಬೋದು, ಓರ್ವ ವ್ಯಕ್ತಿ ಬಗ್ಗೆ ಕಾನ್ಸ್ಟೆಂಟಾಗಿ ಆಬ್ಸೆಷನ್ ಬರ್ತಾನೇ ಇರುತ್ತೆ. ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ಅವ್ರು ಎಲ್ಲಿ ಹೋದರು, ಏನು ಮಾಡಿದ್ರು, ಯಾಕೆ ಹಿಂಗೆ ಅಂತ ಎಲ್ಲ ಯೋಚನೆ ಮಾಡ್ತಾನೇ ಇರ್ತೀರ. ಯಾಕಪ್ಪ ಆಬ್ಸೆಷನ್ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನಿರಲ್ವೋ ಅದನ್ನು ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆದರೆ ಯಾಕೆ ಈಗ ನೀವು ಮೇಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾವತ್ತೇ ತಿಳ್ಕೊಳ್ಳಿ, ಒಂದು ಸಂಗಾತಿಯನ್ನು ನೀವು ಯಾವಾಗಲೂ ಅಷ್ಟೇ, ಈಗ ಯಾವುದೋ ಒಂದು ಪಕ್ಕದಲ್ಲಿ ವಾಕಿಂಗ್ ಹೋಗ್ತಾ ಇರ್ತೀರ, ಒಂದು ಸಖತ್ತಾಗಿರೋ ಒಂದು ಜಾಗ ಇರುತ್ತೆ, ಒಂದು ಪ್ರೈಮ್ ಲೊಕೇಶನಲ್ಲಿ ಇರುತ್ತೆ. ಆ ಜಾಗ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದಕ್ಕಿದ್ದಂಗೆ ಮನೆ ಕಟ್ಟಕ್ಕೆ ಶುರು ಮಾಡಿಬಿಡ್ತೀರಾ, ನಿಮ್ಮೆಲ್ಲ ಸೇವಿಂಗ್ಸನ್ನು ಹಾಕ್ಬಿಟ್ಟು, ಇಲ್ಲ ಅಲ್ವಾ? ಸೊ ಲೀಗಲ್ ಡಾಕ್ಯುಮೆಂಟ್ಸ್ ನೋಡ್ತೀರಾ, ನನ್ನ ಬಜೆಟ್ ನೋಡ್ತೀರಾ, ಮುಂದೆ ಅಪ್ರಿಷಿಯೇಟ್ ಆಗುತ್ತಾ ಅಂತ ನೋಡ್ತೀರಾ. ಆದರೆ ಸಂಗಾತಿ ನೋಡುವಾಗ ನಾವು ಇದು ಯಾವ ಇವ್ಯಾಲ್ಯೂಯೇಷನ್ನು ಮಾಡಲ್ಲ, ಒಂದು ಸಡನ್ನಾಗಿ ಒಂದು ಕೆಮಿಸ್ಟ್ರಿ ಹುಟ್ಬಿಡುತ್ತೆ, ಅಟ್ರಾಕ್ಷನ್ ಹುಟ್ಬಿಡುತ್ತೆ, ತಕ್ಷಣ ಧಡುಮ್ ಅಂತ ಒಂದು ರಿಲೇಷನ್ಶಿಪ್ ಬಿದ್ದುಬಿಡ್ತೀವಿ. ಆಮೇಲೆ ಅವರು ಮೋಸ ಮಾಡಿದ್ರೆ ಅಯ್ಯೋ ನನಗೆ ಹಿಂಗಾಗಬೇಕಾ, ಎಷ್ಟೊಂದು ಎಮೋಷನ್ಸ್ ಇನ್ವೆಸ್ಟ್ ಮಾಡಿದ್ದೆ, ಎಷ್ಟೊಂದು ಫಿನಾನ್ಷಿಯಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಹೇಳಿ ಪದೇ ಪದೇ ನಾವು ಕೊರಗ್ತಾನೆ ಕೂತಿರ್ತೀವಿ. ಆದರೆ ಇವತ್ತು ಒಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ, ಏನಪ್ಪ ಅಂತ ಹೇಳಿದರೆ ರೈಸಸ್ ಅಂತ. ಏನಿದು ರೈಸಸ್ ಅಂತ ಹೇಳಿದರೆ, ನೋಡಿ, ಫಸ್ಟು ಯಾವುದೇ ಒಂದು ವ್ಯಕ್ತಿಯನ್ನು ನೀವು ಮೀಟ್ ಮಾಡಿದಾಗ ಆ ವ್ಯಕ್ತಿಗೆ ರೀಕ್ರಿಯೇಷನಲ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ಹಾಬೀಸ್ ಆಗಿರ್ಬೋದು, ಒಟ್ಟಿಗೆ ನೀವು ಹೋಗೋದು ಫಿಶಿಂಗ್ ಮಾಡೋದಾಗಿರ್ಬೋದು, ಟ್ರೆಕ್ ಮಾಡೋದಾಗಿರ್ಬೋದು, ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿರಬೇಕು. ಎಷ್ಟೋ ಸತಿ ನನ್ನ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನೋಡಿದ್ದೀರಾ, ನನ್ನ ಹತ್ರ ಎಂತೆಂತಹ ಕ್ಲೈಂಟ್ಗಳು ಬಂದಿದ್ದಾರೆ, ಇದುವರೆಗೂ ಒಬ್ಬ ಜಿಮ್ ಟ್ರೈನರ್, ಅಲ್ಲಿ ಇಲ್ಲಿ ಒಂದು ಸಣ್ಣ ಬ್ರೇಕಪ್ಪು ಅಥವಾ ಒಂದು ರಿಲೇಷನ್ಶಿಪ್ ಅಂತ ಬಂದಿರ್ಬೋದು, ಇದುವರೆಗೂ ಒಂದು ಜಿಮ್ ಟ್ರೈನರ್ಗೂ ನಾನು ಡಿಪ್ರೆಷನಿಗಾಗಲಿ ಆ್ಯಂಗ್ಸೈಟಿಗಾಗಿ ಟ್ರೀಟ್ ಮಾಡಿದ ಹಿಸ್ಟ್ರಿನೇ ಇಲ್ಲ. ಇದು ಒಂದು ರಿಸರ್ಚೇ ಇದೆ. ಯಾರು ದಿನನಿತ್ಯ ವರ್ಕೌಟ್ ಮಾಡ್ತಾ ಹೋಗ್ತಾರೆ, ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಹೋಗ್ತಾರೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಹೋಗ್ತಾರೆ, ಅವರು ಡಿಪ್ರೆಷನಿಗೆ ಇಳಿಯೋ ಚಾನ್ಸಸ್ ಕ್ರಮೇಣವಾಗಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಅಂತ ಹೇಳಿದರೆ, ಎಲ್ಲಿ ಹೇಗಿರಬೇಕು ಅನ್ನೋದು ಇಂಪಾರ್ಟೆಂಟು, ಯಾರ ಹತ್ರ ಎಷ್ಟು ಮಾತಾಡಬೇಕು ಅನ್ನೋದು ಇಂಪಾರ್ಟೆಂಟು. ಎಷ್ಟೋ ಸತಿ ನೋಡಿರ್ತಾರೆ, ನೋಡೋಕ್ಕೆ ಮಸ್ತಾಗಿರ್ತಾರೆ, ಸಖತ್ತಾಗಿರುತ್ತೆ, ದುಡ್ಡಿರುತ್ತೆ, ಕಾರ್ ಇರುತ್ತೆ, ಸಮಾಜದಲ್ಲಿ ಒಂದು ಗೌರವ ಇರುತ್ತೆ, ಬಾಯಿ ಬಿಟ್ಟರೆ ಅಯ್ಯಪ್ಪ ಅಂತ ಅನಿಸುತ್ತೆ ಅಲ್ವಾ? ಇಂಟೆಲಿಜೆನ್ಸ್ ಇರೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಡೀಪ್ ಕಾನ್ವರ್ಸೇಷನ್ ಇರಬೇಕು. ನೋಡಿ, ಒಂದು ಮದುವೆಯಲ್ಲಿ ಫಸ್ಟ್ ಒಂದು ರಿಲೇಷನ್ಶಿಪ್ ಅಂತ ಎಕ್ಸಿಟ್ ಆಗೋದಂದು ಏನಪ್ಪ ಅಂತ ಹೇಳಿದ್ರೆ ರೊಮ್ಯಾನ್ಸ್ ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅನ್ಬೋದು. ಅದು ಯಾವಾಗಲೂ ಸದಾ ಹಾಗೇ ಇರಲ್ಲ. ಸೊ ನಾವು ಒಂದು ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆತ ಅಥವಾ ಆಕೆ ಇಂಟೆಲಿಜೆಂಟ್ ಆಗಿರಬೇಕು. ಇಂಟೆಲಿಜೆಂಟ್ ಕೋಶೆಂಟ್ ಅನ್ನೋದು ತುಂಬಾ ಮುಖ್ಯ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗೆಲ್ರಿಗೂ ಗೊತ್ತು, ಒಂದು ಮ್ಯಾರೇಜಿಗೆ ಸೆಕ್ಷುವಲ್ ಇಂಟಿಮೆಸಿ ಅನ್ನೋದು ತುಂಬಾ ಮುಖ್ಯ. ಇದೆಲ್ಲವೂ ಅಂದರೆ ಒಂದು ಶುರುಗೆ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಅಟ್ರಾಕ್ಷನ್, ಕೆಮಿಸ್ಟ್ರಿ ಎಲ್ಲವನ್ನು ನೋಡ್ತೀವಿ. ನಾವೊಬ್ಬರ ಮೇಲೆ ಒಂದು ಇನ್ಫ್ಯಾಚುಯೇಷನ್ ಅಥವಾ ಒಂದು ಕ್ರಶ್ ಆಗುತ್ತೆ ಅಂತ ಹೇಳಿದ್ರೆ ಈ ಪಾರ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಮೋಷ್ನಲ್ ಕೋಶೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಏನಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆಗೆ ನಿಮ್ಮ ಎಮೋಷ್ನಲ್ ಕೋಶೆಂಟ್ ಹೇಗಿದೆ. ನಿಮಗೆ ದುಃಖ ಆದರೆ, ನೋಡಿ, ನೀವು ಒಬ್ಬರನ್ನ ಮದುವೆ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ನೀವು ಆ ವ್ಯಕ್ತಿ ಜೊತೆ ಹೋಗಿ ಯುದ್ಧ ಮಾಡೋಕ್ಕೆ ರೆಡಿ ಇದ್ದೀರಾ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರಾ, ಅಥವಾ ಏನೋ ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಅವ್ರು ಒಳ್ಳೆ ಡಿಸಿಷನನ್ನು ತಗೋತೀರಾ. ಎಕ್ಸಾಂಪಲ್, ನೀವು ಯಾರೋ ತುಂಬಾ ಪ್ರೀತಿ ಮಾಡೋರು ಒಬ್ಬರು ಲವ್ಡ್ ಒನ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಗ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಅವ್ರ ಪರವಾಗಿ ಈ ವ್ಯಕ್ತಿ ಡಿಸಿಷನ್ ತಗೋಬಲ್ರಾ? ಯಾಕಂತ ಹೇಳಿದ್ರೆ ನೋಡಿ, ನೀವು ಆ ವ್ಯಕ್ತಿನ ಅಷ್ಟು ಬ್ಲೈಂಡಾಗಿ ನಂಬಿದ್ರೆ ಮಾತ್ರ ಅವ್ರು ಕೊಡ್ತಕ್ಕಂಥ ಡಿಸಿಷನನ್ನು ನಂಬಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ಎಮೋಷ್ನಲ್ ಇಂಟಿಮೆಸಿ ಅನ್ನೋದು ಏನಿದೆಯೋ ಅದು ತುಂಬಾ ಇಂಪಾರ್ಟೆಂಟ್. ನೋಡಿ,
ಪ್ರೀತಿ ಅನ್ನೋದು ಟ್ರಾನ್ಸಾಕ್ಷನಲ್, ಆಯಿತಾ? ಎಷ್ಟೋ ಸತಿ ಈಗ ಪ್ರೀತಿ ನಿಜವಾಗಿದ್ದಿದ್ರೆ ಡಿವೋರ್ಸ್ ಆಗ್ತಾ ಇರಲಿಲ್ಲ, ಬ್ರೇಕಪ್ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮೇಲೆ ನಿಮಗೆ ಪ್ರೀತಿ ಇತ್ತು. ಪ್ರೀತಿ ಅನ್ನೋದು ಕಂಡೀಷ್ನಲ್, ಆದರೆ ಎಮೋಷನ್ಸ್ ಅನ್ನೋದು ತುಂಬಾ ಮುಖ್ಯ. ನೀವು ಕೂತು ಅಳ್ತಾ ಇದ್ರೆ ಆ ವ್ಯಕ್ತಿ ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ಅದು ಹೇಗಿರುತ್ತೆ ಹೇಳಿ? ನಿಮ್ಮ ಮನುಷ್ಯ ಒಬ್ಬ ಭಾವನಾತ್ಮಕ ಜೀವಿ ಅಲ್ವಾ? ನಿಮ್ಮ ಜೊತೆ ಅಟ್ಲೀಸ್ಟ್ ಒಂದು ಧೈರ್ಯದ ಮಾತು ಹೇಳಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರತಕ್ಕಂಥ ಮಾತುಗಳನ್ನು ಆಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಕೋಶೆಂಟ್ ಅನ್ನೋದು. ಯಾಕಂತ ಹೇಳಿದರೆ ನೋಡಿ, ಮೆಡಿಟೇಷನ್ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಇದು ಒಬ್ಬ ಮನುಷ್ಯನನ್ನು ಕಂಪೋಸ್ ಮಾಡ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಸಾರಿ ಕೋಪ ಬಂದಾಗ ಏನೋ ಮಾತಾಡಿಬಿಟ್ಟೆ, ಕೋಪ ಬಂದಾಗ ನಾನು ಈ ಥರ ಮಿಸ್ಬಿಹೇವ್ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಮನುಷ್ಯನಿಗೆ ಕೋಪ ರೆಗ್ಯುಲೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನೋಡಿ, ನಾನು ಯಾವಾಗಲೂ ಕೇಳ್ತೀನಿ, ಇಂಥ ಒಂದು ವ್ಯಕ್ತಿಯನ್ನು ನೀವು ತಂದೆಯಾಗಿ ಇಷ್ಟಪಡಲಿಕ್ಕೆ, ತಂದೆ ಅಥವಾ ತಾಯಿಯಾಗಿ ತೊಗೊಳ್ಳಿಕ್ಕೆ ರೆಡಿ ಇರ್ತೀರಾ ಅಂತ. ಯಾಕಂತ ಹೇಳಿದ್ರೆ ನೋಡಿ, ನಾವೇ ನಮ್ಮ ತಂದೆಯಾಗಿ ತಾಯಿಯಾಗಿ ಅಂಥ ವ್ಯಕ್ತಿ ಅಥವಾ ಒಂದು ರಿಲೇಷನ್ಶಿಪ್, ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ಅಂಥದ್ದಲ್ಲಿ ನಿಮ್ಮ ಮುಂದೆ ಬರೋ ಮಕ್ಕಳಿಗೆ ಇಂಥ ಒಂದು ತಂದೆ ಅಥವಾ ತಾಯಿಯನ್ನು ಚೂಸ್ ಮಾಡ್ತೀರಾ? ಇದೆಲ್ಲವೂ ಇಂಪಾರ್ಟೆಂಟು. ನಿಮ್ಮ ಲೈಫಲ್ಲಿ ಏನಿಲ್ವೋ ಆ ವ್ಯಾಲ್ಯೂವನ್ನು ತರೋಂತಹ ವ್ಯಕ್ತಿಯನ್ನು ಮೀಟ್ ಮಾಡಿ. ಅದನ್ನೇ ವ್ಯಾಲ್ಯೂ ಎಕ್ಸ್ಚೇಂಜ್ ಅಂತ ನಾನು ಹೇಳಿದ್ದು. ಎಷ್ಟೋ ಸತಿ ನೀವು ನೋಡಿರ್ಬೋದು, ಯಾಕೆ ಇವರು ಇಂಥವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಅವಳು ಏನು ಅಷ್ಟು ನೋಡೋಕ್ಕೆ ಚೆನ್ನಾಗಿಲ್ಲ ಅಥವಾ ಅವನು ನೋಡೋಕ್ಕೆ ಏನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರು ಅವರ ರಿಲೇಷನ್ಶಿಪ್ಪಲ್ಲಿ ಒಂದು ವ್ಯಾಲ್ಯೂವನ್ನು ತರ್ತಾ ಇರ್ತಾರೆ. ಅವರು ನೋಡಿ, ನಾನು ಒಂದು ರಿಲೇಷನ್ಶಿಪ್ಪಲ್ಲಿದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನೂ ಆ ವ್ಯಕ್ತಿ ಒಂದು ಸಾಧಾರಣ ವ್ಯಕ್ತಿ, ಆದರೆ ಆ ವ್ಯಕ್ತಿ ಜೊತೆ ನನ್ನ ವ್ಯಕ್ತಿತ್ವ ನನಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಟ್ರೂ ಸೀಕ್ರೆಟ್ ಆಫ್ ಎನಿ ರಿಲೇಷನ್ಶಿಪ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.